ಕೊನೆಗೂ ಬೆಳಗಾವಿ ಡಿಸಿಸ್ ಬ್ಯಾಂಕ್ ನಲ್ಲಿ ಅಧಿಕೃತ ನೋಟಿಫಿಕೇಶನ್ ಪ್ರಕಟ ಮಾಡಿದ್ದಾರೆ. ಇಲ್ಲಿ ನೋಡಿ ಯಾವ ಒಂದು ಪೋಸ್ಟ್ ದ್ವಿತೀಯ ದರ್ಜೆ ಸಹಾಯಕ ಹಾಗೂ ಸಿಪಾಯಿ ಪೋಸ್ಟ್ ಮತ್ತು ಗನ್ಮ್ಯಾನ್ ಪೋಸ್ಟ್ ಈ ಒಂದು ಅಧಿಸೂಚನೆ ಆಗಿರುವಂತ ದಿನಾಂಕ ನೋಡಿ 21/7/2026 ಕರ್ನಾಟಕ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಲ್ಲಿ ನೇಮಕಾತಿ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಅಧಿಕೃತವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ 27/7/2026 ಅಪ್ಲಿಕೇಶನ್ ಪ್ರಾರಂಭ ಅಂದ್ರೆ ಆನ್ಲೈನ್ ಅಲ್ಲಿ ಈ ಒಂದು ದಿನಾಂಕದಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತು ಕೊನೆಯ ದಿನಾಂಕ 27/8/2026 ತನಕ ಅವಕಾಶ ಇದೆ. ಇದು ಆನ್ಲೈನ್ ನಲ್ಲಿ ನೀವೇನಾದ್ರೂ ಆಫ್ಲೈನ್ ನಲ್ಲಿ ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕಿದ್ರೆ ತಗೋದಿಲ್ಲ ಅಂತ ಹೇಳಿ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ, ಅಂಚೆ ಕೊರಿಯರ್ ಹಾಗೆ ಖುದ್ದಾಗಿ ಸಲ್ಲಿಸೋದಕ್ಕೆ ಯಾವುದೇ ರೀತಿಯಾಗಿ ಅವಕಾಶ ಕೊಟ್ಟಿಲ್ಲ. ನೀವು ಆಪ್ಷನ್ ಇರೋದು ಆನ್ಲೈನ್ ನಲ್ಲಿ ವೆಬ್ಸೈಟ್ ಇದೆ ನೋಡಿ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ಈ ಒಂದು ಅಧಿಕೃತ ವೆಬ್ಸೈಟ್ ಇದೆಲ್ಲ ಅಲ್ಲಿ ಮಾತ್ರ ಸಲ್ಲಿಸಬೇಕು. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಶೈಕ್ಷಣಿಕ ಅರ್ಹತೆ ಏನು, ರೂಲ್ಸ್ ರೆಗ್ಯುಲೇಷನ್ ಏನು, ಏನೆಲ್ಲ ರೂಲ್ಸ್ ಇಟ್ಟಿದ್ದಾರೆ, ಎಷ್ಟು ಪೋಸ್ಟ್ ಎಲ್ಲ ಮಾಹಿತಿ ಇರತ್ತೆ. ಕೊನ್ಸನ್ ನೋಡಿ ಸುಮಾರು 3 ರಿಂದ 4 ವರ್ಷ ಆಯ್ತು. ಅದರ ಬಳಿಕ ಈಗ ಬೆಳಗಾವಿ ಡಿಸಿಸಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ನಲ್ಲಿ ನೇಮಕಾತಿಯನ್ನ ಪ್ರಕಟ ಮಾಡಿದ್ದಾರೆ. ಜುಲೈ 21ನೇ ತಾರೀಕು ಪ್ರಕಟ ಮಾಡಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ನಿಮ್ಗೆ ನೆನಪು ಇದೆಯಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ತಿಳಿಸ್ಕೊಟ್ಟಿದ್ದೆ. 2 ತಿಂಗಳು 2.5 ತಿಂಗಳು ಆಯ್ತು, 3 ತಿಂಗಳಲ್ಲಿ ನೇಮಕಾತಿ ಆಗತ್ತೆ ಅಂತ ಹೇಳಿದ್ದೆ. ಅದರ ಪ್ರಕಾರವಾಗಿ ಈಗ ನೋಟಿಸ್ ಬಂದಿದೆ. ನಾನು ಯಾವ ಒಂದು ಪ್ರೂಫ್ ಆಧಾರ ಮೇಲೆ ಹೇಳಿದೆಪ್ಪ ಅಂದ್ರೆ, ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ನನಗೆ ಪರಿಚಯ ಇರುವಂತ ವ್ಯಕ್ತಿಗಳಿದ್ದಾರೆ, ಒಬ್ಬರು ಮೇಡಮ್ ಇದ್ದಾರೆ. ಆ ಒಂದು ಮೇಡಮ್ ದವ್ರಿಗೆ ಕೇಳ್ಕೊಂಡು ನಾನು ನಮ್ಗೆ ತಿಳಿಸ್ಕೊಟ್ಟಿದ್ದೆ. ನಿಮ್ಗೂ ಈಗಲೇ ಪರಿಚಯ ಇರ್ಬೋದು. ಆ ಒಂದು ಮೇಡಮ್ಗಳ ಹೆಸರು ಏನಾದ್ರು ನಿಮ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡ್ಬೋದು. ನೋಡಿ 21/7ನೇ ತಾರೀಕು ನೋಟಿಸ್ ಆಗಿದೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ನೋಡಿ, ದ್ವಿತೀಯ ದರ್ಜೆ ಸಹಾಯಕ ಅಂದ್ರೆ SDA ಪೋಸ್ಟ್ ಹಾಗೂ ಸಿಪಾಯಿ ಪೋಸ್ಟ್ ಮತ್ತು ಗನ್ಮ್ಯಾನ್ ಪೋಸ್ಟ್ ಈ ಒಂದು 3 ಪ್ರಕಾರ ಪೋಸ್ಟ್ ಇದಾವೆ. ಮೊದಲನೇದಾಗಿ SDA ಪೋಸ್ಟ್ ಅಂದ್ರೆ ದ್ವಿತೀಯ ದರ್ಜೆ ಸಹಾಯಕ ಪೋಸ್ಟ್ 83 ಪೋಸ್ಟ್ ಇರತ್ತೆ. ಅದೇ ರೀತಿ ಸಿಪಾಯಿ ಪೋಸ್ಟ್ 20 ಪೋಸ್ಟ್ ಇದೆ ಮತ್ತು ಗನ್ಮ್ಯಾನ್ ಪೋಸ್ಟ್ 1 ಪೋಸ್ಟ್ ಇರತ್ತೆ. ಇವುಗಳಿಗೆ ವಿದ್ಯಾರ್ಹತೆ ಏಜ್ ಲಿಮಿಟ್ ಯಾವುದೇ ರೀತಿಯಾಗಿ ಈ ಒಂದು ನೋಟಿಸ್ ಅಲ್ಲಿ ಕೊಟ್ಟಿಲ್ಲ. ಬಟ್ ನಾನು ನಿಮ್ಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಏಜ್ ಎಷ್ಟಾಗಿರ್ಬೇಕು, ಉಳಿದಂತ ಮಾಹಿತಿಯನ್ನು ಟೋಟಲ್ ಆಗಿ 104 ಪೋಸ್ಟ್ಗೆ ಈ ಒಂದು ನೋಟಿಸ್ ಆಗಿದೆ. ಏನು ಸಂಬಳ ಎಷ್ಟು ಕೊಡ್ತಾರೆ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಸಂಬಳದ ಬಗ್ಗೆ ಮಾಹಿತಿ ಇರತ್ತೆ, ಇಷ್ಟು ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಮೀಸಲಾತಿ ಹಾಗೂ ವಿದ್ಯಾರ್ಹತೆ, ವಯೋಮಿತಿ, ಅರ್ಜಿ ಶುಲ್ಕ, ಆಯ್ಕೆ ವಿಧಾನ, ಸಲ್ಲಿಸಬೇಕಾಗಿರುವಂತ ಡಾಕ್ಯುಮೆಂಟ್ಸ್, ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಅಧಿಕೃತ ವೆಬ್ಸೈಟ್ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನಾನು ನಿಮಗೆ ಇಲ್ಲೇ ತಿಳಿಸ್ಕೊಡ್ತೇನೆ. ನೋಡಿ ಮೊದಲನೇದಾಗಿ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, 18ರಿಂದ ನಿಮಗೆ ಈ ವರ್ಷದಲ್ಲಿ ವಯೋಮಿತಿ ಸಡಿಲಿಕ್ಕೆ ಇರೋದ್ರಿಂದ ಅದರಲ್ಲಿ OBC ದವರಿಗೆ 3 ವರ್ಷ ಹಾಗೂ SC ST ದವರಿಗೆ 5 ವರ್ಷ ಇರತ್ತೆ. 18ರಿಂದ 35 ಅಥವಾ 40 ವರ್ಷ, ಬಹಳ ಅಂದ್ರೆ 45 ಇದು SC ST ವರ್ಗದವ್ರಿಗೆ ಅನುಭವ ಆಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, SC ST ವರ್ಗದವ್ರ ಅನುಭವ ಆಗತ್ತೆ. ಇದು ಏಜ್ ಲಿಮಿಟ್ ಬಗ್ಗೆ ಮಾಹಿತಿ ಗೊತ್ತಾಯ್ತು. ಇನ್ ಎಜುಕೇಶನ್, ಈ ಒಂದು ಶೈಕ್ಷಣಿಕ ಅರ್ಹತೆ ಬಗ್ಗೆ ಮಾಹಿತಿ ನೋಡಿ. ಇಲ್ಲಿ ಮೇಲ್ಗಡೆ ಬಂದಿದೆಯಲ್ಲ, ಇದು ಗನ್ಮ್ಯಾನ್ ಹುದ್ದೆ. ಈ ಒಂದು ಗನ್ಮ್ಯಾನ್ ಪೋಸ್ಟ್ಗೆ SSLC ಹಾಗೂ ಗನ್ಮ್ಯಾನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಮಾಹಿತಿ ಬೇಕು ಮತ್ತು ಅನುಭವ ಕೂಡ ಬೇಕಾಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಸಿಪಾಯಿ ಪೋಸ್ಟ್ಗೆ ಅದಕ್ಕೂ ಕೂಡ SSLC ಅಥವಾ PUC ಆದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕ್ಬೋದು. ಮತ್ತೆ ಇನ್ನೊಂದಿದೆ ನೋಡಿ, ಈ ಒಂದು ದ್ವಿತೀಯ ದರ್ಜೆ ಸಹಾಯಕ, ಇದಕ್ಕೆ PUC ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. PUC ಅಂದ್ರೆ 12ನೇ ಪಾಸ್ ಆದಂತ ವ್ಯಕ್ತಿಗಳು ಅವಕಾಶ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇನ್ನು ಆಯ್ಕೆ ಪ್ರಕ್ರಿಯೆದಲ್ಲಿ, ಈ ಒಂದು ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಇದರಲ್ಲಿ ನಿಮಗೆ ಒಂದು ಲಿಖಿತ ಪರೀಕ್ಷೆ, ಅದ ನಂತರ ಡಾಕ್ಯುಮೆಂಟ್ಸ್ ಪರಿಶೀಲನೆ ಹಾಗೂ ಸಂದರ್ಶನ ಕೂಡ ಇರಬಹುದು ಮತ್ತು ಉಳಿದಂತ ಪ್ರೊಸೆಸಿಂಗ್ ಕೂಡ ನೇಮಕಾತಿ ಮಾಡ್ತಾರೆ. ಅದೇ ರೀತಿಯಾಗಿ ಅರ್ಜಿ ಶುಲ್ಕ ಕೂಡ ಇರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಶುಲ್ಕನೂ ಇರತ್ತೆ. ಎಲ್ಲಿಂದ ಇಲ್ಲಿ ತನಕ ಹೇಳಿದೆ ನಾನು, ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 27/7/2026ರಿಂದ 27/8/2026 ತನಕ ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. DCC ಬ್ಯಾಂಕ್ ಬೆಳಗಾವಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ. ಆದ ಕಾರಣ ಉಳಿದಂತ ಮಾಹಿತಿಗಳಂತೂ ತಿಳಿಸ್ಕೊಡಕ್ಕಾಗಲ್ಲ. ಏನು ಕಾನೂನುಬದ್ಧವಾಗಿದೆ DCC ಬ್ಯಾಂಕ್ ಮಾನದಂಡಗಳ ಪ್ರಕಾರ ಅಷ್ಟೇ ತಿಳಿಸ್ಕೊಡ್ಬೇಕು. ಅರ್ಥ ಮಾಡ್ಕೊಳ್ಳಿ, ಸುಳ್ಳು ಅಂತ ಹೇಳೋದಕ್ಕೆ ಆಗೋದಿಲ್ಲ.
ಆದ ಕಾರಣ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಿದ್ದೆ. ಬಟ್ ಸುಳ್ಳು ಏನಾದರೂ ನಾನು ಅಂದಾಜ ಮೇಲೆ ಹೇಳೋದು, ಅದು ಆಮೇಲೆ ಮತ್ತೆ ತಪ್ಪಾಗೋದು, ಈ ರೀತಿ ಆಗಬೇಡ. ಅಧಿಕೃತ ವೆಬ್ಸೈಟ್ದೊಳಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಅಧಿಕೃತವಾಗಿ ನಾನು ಆರ್ಟಿಕಲ್ ಬರೆದು ನಮ್ಮ ವೆಬ್ಸೈಟ್ದಲ್ಲಿ ಕೂಡ ಚೆಕ್ ಕೊಟ್ಟಿರ್ತೇವೆ. ಈ ಒಂದು DCC ಬ್ಯಾಂಕದು ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಅಧಿಕೃತವಾಗಿ ನೋಟಿಸ್ ಆಗಿದೆ. ಇನ್ನು ಯಾವಾಗ ಆಗುತ್ತೋ ಹೇಳಕ್ ಬರಲ್ಲ.